ಅದೇ ಭಾವ, ಸಮರ್ಥ್ ಈಗಷ್ಟೇ ಜೈಲಿಂದ ಆಚೆ ಬಂದಿದ್ದಾನಲ್ವಾ, ಇಷ್ಟು ದಿನ ಮನೆಯಿಂದ ದೂರ ಇದ್ದ, ಮತ್ತೆ ಮನೆಗೆ ಹೋಗಿದ್ದಾನೆ. ಅದಕ್ಕೆ ಹೊಸ ಮನೆ ಅಂತ ಹೇಳಿದೆ. ಅದು ಅಲ್ಲದೆ ಅವನು ನಿಮ್ಮನ್ನ ಅಪ್ಪ ಅಂತ ಒಪ್ಕೊಂಡಿದ್ದಾನೆ. ಅವನಿಗೆ ಪುನಃ ಅಪ್ಪ ಸಿಕ್ಕಿದ್ದಾರೆ, ಅದಕ್ಕೆ ಹೊಸ ಜೀವನ ಅಂತ ಹೇಳಿದೆ. ಸಮರ್ಥ್, ಅಷ್ಟಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಹೋಗು, ಅಪ್ಪ ಅಮ್ಮನ್ನ ಮಾತಾಡ್ಸು. ಹೇಗಿದ್ದೀರಾ? ಹೇಗಿದ್ದೀರಾ ಸರ್? ಹೇಗಿದ್ದೀರಾ ಅಂತ ಕೇಳೋದೇ ಬೇಕಾಗಿಲ್ಲ. ನಿನ್ನೆಯಿಂದ ನಿಮ್ಮ ಅಪ್ಪನ ಮುಖದಲ್ಲಿ ನಗು ಮಾಯನೇ ಆಗಿಲ್ಲ. ಸಮರ್ಥ್, ಮನೇಲೆಲ್ಲ ಓಕೆ ಅಲ್ವಾ? ಹಾಂ, ಎಲ್ಲ ಓಕೆ. ಸರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿದಿನ ಸೈನ್ ಹಾಕೋದು ಮರಿಬೇಡ. ಸರಿ. ಇದೇನಿದು ಈ ಗೆಟಪ್ಪಲ್ಲಿ ಬಂದಿದ್ಯಾ? ಈಗ ನೀನು ಹಳೆ ಡ್ರೈವರ್ ಸಮರ್ಥ್ ಅಲ್ಲ, ಗ್ರೇಟ್ ಶೆಫ್ ಮಾಧವ್ ಅವ್ರ ಮಗ. ನೀನು ಡ್ರೈವರ್ ಆಗಿ ತಂಗಿಗೋಸ್ಕರ ತ್ಯಾಗ ಮಾಡಿ ಹೊಸ ಜೀವನನೇ ಶುರು ಮಾಡಿದ್ಯಾ. ನಿನ್ನ ಮನಸ್ಸು ಹಾಲಷ್ಟೇ ಬಿಳಿಯಾಗಿದೆ ಅಂತ ನಮಗೆ ಗೊತ್ತು. ಈಗ ಈ ಬಿಳಿ ಬಟ್ಟೆ ಬೇಕಾಗಿಲ್ಲ, ಹೋಗಿ ಚೇಂಜ್ ಮಾಡು. ಅಭಿ ನಡಿ. ಇವಾಗ ಸುಮ್ಮನೆ ಬಂದರೆ ಸರಿ, ಆಮೇಲೆ ಅಣ್ಣ ಅನ್ನೋದನ್ನು ನೋಡಲ್ಲ. ನಡಿಯ. ದಿಲ್ಸೇರೆ, ಸಮರ್ಥನ ಹಠಕ್ಕೆ ಅಭಿನೇ ಸರಿಯಾದ ಮೇಷ್ಟ್ರು. ಅದೇ ಗಾದೆ ಇದೆಯಲ್ಲಪ್ಪ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತ. ಸರ್, ಕಾರ್ ರೆಡಿ ಇದೆ, ಹೊರಡೋಣ. ಇದೇನಿದು ಸರ್ ಅಂತ ಕರಿತಾ ಇದೆಯಾ? ಅಪ್ಪನ್ನ ಅಪ್ಪ ಅಂತ ಕರೆದಾದ್ಮೇಲೆ ನನ್ನ ಅಣ್ಣ ಅಂತ ಕರಿಬೇಕು ತಾನೆ? ಸರ್, ಅದು ಬ್ರೋ, ಇವನ ಹತ್ರ ಏನು ಮಾತು? ಇವನ್ದೊಂದು ಬಟ್ಟೆ ಚೇಂಜ್ ಮಾಡೋದು, ಒಂದು ಮಗು ಡೈಪರ್ ಚೇಂಜ್ ಮಾಡಿದಾಗ ಆಯ್ತು ನನಗೆ, ಅಲ್ವೇನಾ ಪಾಪು? ನಾನು ಕಾರ್ ಹತ್ರ ಇರ್ತೀನಿ, ನೀನು ಬಾ. ಡ್ಯಾಡ್ ಬರ್ತೀನಿ, ಮಾ ಬರ್ತೀನಿ.